Master Nagaraj Kodaplai, BA LLB Special Degree from Karnataka University, Dharwad. I secured the degree from Karnataka University, that is the economy. In economy, the graduation, the Bachelor of Arts. I passed the SSLC in the Tumanikate High School, Ranavinu Taluk, in the first class. It was the public examination. ಈಗ ಯಾವ್ಯಾವ ಕೆಲವೊಂದು ಫೇಕ್ ಸರ್ಟಿಫಿಕೇಟ್ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿ ಸೆಟ್ಗೆ ಹೋಗಿ ಡೆಲ್ಲಿ ಸೆಟ್ ಅಂತ ರೇಡಿಯೋ ಬರ್ತದ್ದು ರೀ ಅವು 3 ದಿವಸ ಬರೋ 4 ದಿವಸಕ್ಕೆ ರಿಪೇರಿ ಡೆಲ್ಲಿ ಸೆಟ್ ಅನ್ನೋರು ಅದು ರೇಡಿಯೋ ಟೇಪ್ ರಿಕಾರ್ಡರ್ ಎಲ್ಲ ಬರೋರಿ ಡೆಲ್ಲಿ ಸೆಟ್ ಅನ್ನೋರು ಡೆಲ್ಲಿ ಸೆಟ್ ಅಂದ್ರೆ ಡೂಪ್ಲಿಕೇಟ್ ಅಂತ ಇದು ಹೋಗಿ ಯಾವ್ದೋ ಒಂದು ಹೋಗಿ ನಾನು ಲಾಯರ್ ಅಂತೇಳಿ ಯಾವ್ದೋ ಒಬ್ಬ ಜಗದೀಶ ಜಗ್ಗ ಅಂತೇಳಿ ಅದು ಏನೋ ಬುದ್ಧಿಲ್ಲ ಹೋಗಿ ಇವರು ಬಿಗ್ ಬಾಸ್ನ ಕೆಲಸ ಕರ್ಕೊಂಡದಾರ ಅಲ್ಲಿ ಹೊಡೆದಾಡಕಚ್ಚಾರ ಕರ್ಕೊಂಡೋಗಿ ಬಿಗ್ ಬಾಸ್ನಿಗೆ ಏನಿದೆಪ್ಪ ಅಂದರೆ ಬರೀ ಹೊಡೆದಾಡೋದು ಅವಕ್ಕೆ ಹೊಡೆದಾಡೋದು ಇವಕ್ಕೆ ಹೊಡೆದಾಡೋದು ವಾಟ್ ದೇ ಆರ್ ಗಿವಿಂಗ್ ದಿ ಸೋಷಿಯಲ್ ಮೆಸೇಜ್ ಟು ದಿ ಸೊಸೈಟಿ ವೆದರ್ ದೇ ಆರ್ ಥಿಂಕಿಂಗ್ ಅಬೌಟ್ ದಿ ಡೌನ್ ಟ್ರೋಡನ್ಸ್ ವೆದರ್ ದೇ ಆರ್ ಫಾಲೋಯಿಂಗ್ ದಿ ಲಾಸ್ ವೆದರ್ ದೇ ಆರ್ ದಿ ಫಾಲೋಯಿಂಗ್ ಗಿವಿಂಗ್ ರೆಸ್ಪೆಕ್ಟ್ ಟು ದಿ ಕಾನ್ಸ್ಟಿಟ್ಯೂಷನ್ ಬಿಗ್ ಬಾಸ್ ಏನಿದೆಯಲ್ಲ ಅದು ಸುಮ್ಮನೆ ಏನಾಗಿದೆಲ್ಲ ಹುಡುಗರು ನೋಡೋ ಅಂಥದ್ದು ಏನು ಮಾತಾಡ್ತಾರೆ ಅಲ್ಲಿ ಏನು ಮಾಡಿದ್ರಿ ಇವನು ಜಗ್ಗ ಹೋಗಾನ ಎದಿ ಮೇಲೆ ಕಾಲಿಡಿಸ್ಕೊಂತ ನಾ ಮುದುಕಿದ ನೀ ಸೂತಿದೆ ಹೇಗೋ ಎಂದು ನೀನೇನ ನನ್ನವಳೆಂದು ಇನ್ನೊಂದು ಎದಿ ಮೇಲೆ ನಿಂತ್ಕೊಂಡ್ರಿ ಇವ್ ಸತ ಓಡ್ತದ್ದೆ ಅವನು ಬರೀ ಬಾಯ್ಲರ್ ಕೋಳಿ ತಿಂದೆಲ್ಲ ಊದ್ಕೊಂಬಿಟ್ಟನ ಹೊಟ್ಟೆ ಒಳಗೆಲ್ಲ ಜಂಗ್ ನೀರೈತಿ ಹೋಗಿ ರಚಿತಾ ರಾಮ್ ಬಗ್ಗೆ ಮಾತಾಡಿ ಎಲ್ಲೋ ಯಪ್ಪ ನಿನ್ನ ಯೋಗ್ಯತೆ ಏನೋ ರಚಿತಾರಾಮ್ ಯೋಗ್ಯತೆ ಏನೋ ನಾನು ಕುಡುಕಲ್ಲದ್ರ ಬ್ರ್ಯಾಂಡಿ ಶಾಪಿನ ಒಳಗ ಇರ್ತಾನೆ ಹೋಗಿ ಬರ್ತಾನೆ ನಾನು ಕುಡಿಯೋದಿಲ್ಲ ನನ್ನ ಮನೆ ಪಕ್ಕದಾಗ ಬ್ರ್ಯಾಂಡಿ ಶಾಪ್ ಇದ್ರೆ ನನಗೇನಯ್ಯ ಬೆಟ್ಟದೊಳಗೆ ಅಕ್ಕಮಾದೇವಿ ಇಂಥ ರಚಿತಾರಾಮ್ ಅವ್ರನ್ನ ನೋಡೇ ಹೇಳಿರೋದು ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ಅಂಜಿದೊಡಂತಯ್ಯ ಇದರಲ್ಲಿ ಬೆಟ್ಟದಲ್ಲೊಂದು ಮನೆ ಮಾಡಿದ್ದಾರೆ ಯಾರು ಅಕ್ಕಮಹಾದೇವಿ ಅಂದ್ರೆ ಯಾರು ರಚಿತಾರಾಮ್ ಈ ಮೃಗ ಅಂದ್ರೆ ಯಾವುದು ಈ ಜಗದೀಶ ಜಗ್ಗ ಮೃಗ ಅದಕ್ಕೆ ಮನುಷ್ಯತ್ವನಲ್ಲ ಪೊಲೀಸರು ಕೂಡ ಜಗಳ ತೆಗಿತೈತಿ ಅಲ್ಲೊಕತಿ ಇಲ್ಲೊಕತಿ ವಿಕಾರವಾದಂಥ ಬುದ್ಧಿ ಹೋಗತಿ ಅಲ್ಲಿ ವಕೀಲರು ಕೂಡ ಜಗಳ ತೆಗಿತೈತಿ ಹೊಡೆಸ್ಕೊಂಡತಿ ಹೋಗಿ ಯಾರು ಬೇಕಾವ್ರಿಗೆ ಬೈದಾಡ್ತೈತಿ ಪೊಲೀಸರಿಗೆ ಬೈತೈತಿ ನ್ಯಾಯಾಧೀಶರಿಗೆ ಬೈತೈತಿ ಎಲ್ಲ ವಕೀಲರಿಗೂ ಬೈತೈತಿ ಎಲ್ಲರಿಗೂ ಬೈತೈತಿ ಪೊಲೀಸರಿಗೂ ಬೈತೈತಿ ಎಲ್ಲರಿಗೂ ಬೈತೈತಿ ಒಬ್ಬ ಭ್ರಷ್ಟರನ್ನಾರ ಹಿಡಿದು ಜೈಲಿಗೆ ಹಾಕ್ಸಿಲ್ಲ ಏನಲ್ಲ ಜಾರಕಿಹೊಳಿ ಕೇಸ್ನ ಒಂದು ಕಂಪ್ಲೇಂಟ್ ಹಿಡ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅಂತ ಪೊಲೀಸ್ ಸ್ಟೇಷನಿಗೆ ಕೊಡ್ತು ಇವನೇನು ಕೊಡ್ಬೇಕು ಆಕಿನ ಕೊಡ್ತದ ಕಂಪ್ಲೇಂಟ್ ಕೊಡ್ರೆ ಯಾರು ಹಂಗಾರ್ತಾರ ಹುಲಿ ಗರ್ಜನೆ ಮಾಡಿ ಹೋಗಿ ಭೇಟಿ ಆಡ್ತದ ಏನು ಮಾಡಿದ ಜಾರಕಿಹೊಳಿ ಅರೆಸ್ಟ್ ಮಾಡಿಸಿದ ಒಂದು ದಿವಸರ ಏನೇನು ಮಾಡಿಸಿಲ್ಲಲ್ಲ ಜಗದೀಶ ಏನು ಮಾಡಿಸಿಲ್ಲ ತನಗೆ ಅನುಕೂಲ ಮಾಡ್ಕೊಂಡ ಅಷ್ಟೇ BMW ಕಾರ್ ಬಂತಷ್ಟೇ BMW ಕಾರ್ 60-70 ಲಕ್ಷ ಎಲ್ಲಿಂದ ಬಂತಣ ಒಂದು ಅಷ್ಟು ಕೋಟಿ ಐತಿ ಇಷ್ಟು ಕೋಟಿ ಐತಿ ಒಂದಿಬ್ರನ್ನ ಕೊಂಡ್ಕೊಳೋ ಅಷ್ಟೈತಿ ಯಾವನ್ ಕೊಂಡ್ಕೊಂತೀಯ ಇನ್ನೊಬ್ಬನ್ ಕೊಂಡ್ಕೊಳೋದು ಅಂದ್ರೆ ಏನು ಯಾರನ್ನ ಕೊಂಡ್ಕೊಂತೀರಿ ಒಂದಿಬ್ಬರು ಎಷ್ಟೈತಿ ಆಸ್ತಿ ಮಾಡಿದಿರಿ ಒಂದಿಬ್ಬರು ಕೊಂಡ್ಕೊಳೋ ಅಷ್ಟೈತಿ ಅಂತಾನ ಹೋಗಿ ಅದ್ಯಾವ್ದ ಬಿಜಾಪುರದ್ದು ಒಂದು ಫ್ರಾಡ್ ಬಂದತ್ತದು ಆ ಚಿಂಪಾಂಜಿ ಕರೆ ಮುಸುಡಿ ಚಿಂಪಾಂಜಿ ಅದಕ್ಕೆ ಇಂಟ್ರು ಕೊಟ್ಟತಿ ಇದ್ದುದು ಕಿಮ್ಮತ್ ಕಳ್ಕೊಂಡೇವನು ಜಗದೀಶ ನಾವೇನೋ ಮೊದಲು ತಿಳ್ಕೊಂಡಿದ್ವಿ ಲಾಯರ್ ಅಂತೇಳಿ ನಮಗೆ ಫ್ರಾಡ್ ಮಾಡ ನೀವು ಲಾಯರ್ ಅಂತಂದೇಳಿ ಅದಕ್ಕೆ ಸುಳ್ಳು ಹೇಳ್ಯಾನ ಬಂದು ನಮ್ಮ ಮನೆಗೆ ಉಂಡೋದ ಪುತ್ತೂರ್ನಾಗ ಸಿಕ್ಕ ಪುತ್ತೂರ್ನಾಗ ಅಲ್ಲಿ ನಮ್ಮ ಸಿಸ್ಟರ್ ಮನೆ ಇತ್ತು ಪುತ್ತೂರ್ನಾಗ ಉಪ್ಪಿಟ್ಟು ತಿನ್ನಿಸ್ ಕಳಿಸಿ ಇವನೇನೋ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡದ್ದ ಬರೀ ಚೈಲ್ಡಿಶ್ ನೇಚರ್ ಇದೆ ರಚಿತಾರಾಮ್ ಅವರೇ ಇವನ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಇವನ್ನ ಟೂಟು ಅವನು ದೊಡ್ಡ ಮನುಷ್ಯ ಅಂತ ಹೇಳಿದಿರಿ ತಪ್ಪು ಹೇಳಿದಿರಿ ನೀವು ಅವನೊಬ್ಬ ದೊಡ್ಡ ಮನುಷ್ಯ ಅವನು ಹಿಂಗೆ ಹೇಳಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಹೇಳಿರಿ ನೀವು ಆ ಜಗ್ಗನ ಬಗ್ಗೆ ಅವನಿಗೆ ರಿಯಾಕ್ಷನ್ ಕೊಡಬೇಡ್ರಿ ಅದು ಸಂವಿಧಾನದಲ್ಲಿ ನಿಮಗೆ ನಟಿಯರಿಗೆ ವಿಶೇಷವಾದ ಹಕ್ಕಿದೆ ನೀವು ಸೆಲೆಬ್ರಿಟೀಸು ನಿಮಗೆ ಓಟ್ ಹಾಕ್ತಾರೆ ಯಾಕೆ ರಚಿತಾರಾಮ್ ಅವರು ಮುಂದೆ ಚಿತ್ರರಂಗಕ್ಕೆ ಬಿಟ್ಟು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಚೀಫ್ ಮಿನಿಸ್ಟರ್ ಯಾಕಾಗಬಾರ್ದು ಮಿನಿಸ್ಟರ್ ಯಾಕಾಗಬಾರ್ದು ರಚಿತಾರಾಮ್ ಯಾಕಾಗದಲ್ರಿ ಮತ್ತೆ ಹೇಳಿ ಕೇಳಿ ಒಕ್ಕಲಿಗ ಗೌಡ್ರ ಜನ ಅಂತ ನಾ ತಿಳ್ಕೊಂಡದಾನಿ ಅವ್ರು ಹೋಗಿ ಯಾವ ಕ್ಷೇತ್ರದ ನಿಂತರೂ ಆರಾಮಾಗಿ ಆರಿಸ್ತಾರ ಅವ್ರನ್ನ ರಮ್ಯರನ್ನ ಆರಿಸ್ಲಿಲ್ವಾ MP ಮಾಡಿದಾರ ಆ ಜನ ಈ ಜಗ್ಗಪ್ಪ ಅದನ್ನಲ್ಲ ಈ ಜಗ್ಗಪ್ಪ ನೀನು ಹಿಂಗಲ್ಲ ಏನೇನಾರ ಮಾತಾಡಿದರೆ ಯಾರಪ್ಪ ನಿನ್ನ ಮಾತು ಕೇಳ್ತಾರೆ ಹೋಗಿ ಆ ಇಂಟ್ರೂನ ಹೋಗಿ ಇದ್ರ ಯಾವ್ದೋ ಒಬ್ಬ ನಟಿನ ರೇಪ್ ಮಾಡಕ್ ಹೋಗ್ಯಾನವ
ಯಾರವ ಬಿಜಾಪುರದ ಚಿಂಪಾಂಜಿ ಒಂದೆಂಥದ ಲೋಗೋ ಹಿಡ್ಕೊಂಡು ಹೊಕ್ಕಾನವ ಗಿಡ್ಡ, ಆ ಖರೇ ಮುಕ್ಕಳಿ ಗಿಡ್ಡ. ಲೇ ಗಿಡ್ಡ ಗಿಡ್ಡ ತಲೆ ಹಿಡ್ಕ ವೇಶ್ಯವಾಟಿಕೆ ನಡೆಸ್ತಾನ್ರಿ ಅವನು. ವೇಶ್ಯವಾಟಿಕೆ, ಬ್ಲ್ಯಾಕ್ ಮೇಲು ಅಂತ ಫ್ರಾಡ್ಗೆ ಹೋಗಿ ಜಗದೀಶ ಇಂಟರ್ವ್ಯೂ ಕೊಟ್ಟಿಲ್ಲೋ, ನಿನ್ನ ಕಿಮ್ಮತ್ ಕಳ್ಕೋಬೇಡ. ನಾ ಸೀನಿಯರ್ ಲಾಯರ್ ಆಗಿ, ನೀನು ಇನ್ನೂ ಲಾಯರ್ ಆಗಿಲ್ಲ, ಆಗಿದೆಯೋ ಬಿಟ್ಟಿದೆಯೋ, ನನ್ನ ಸರ್ಟಿಫಿಕೇಟ್ಸ್ ಇಲ್ಲ, ನಾನಂತೂ ನಿನ್ನ ಲಾಯರ್ ಅಂತ ನಂಬೋದಿಲ್ಲ. ಈಗ ನೀನು ನಂಬಿಸ್ಬೇಕಾದ್ರೆ ನನಗೆ ಕರೆಕ್ಟ್ ಸರ್ಟಿಫಿಕೇಟ್ ಕೊಡು. ಅದಕ್ಕೆ ಜಗದೀಶ ಇನ್ನೊಮ್ಮೆ ಅವನಿಗೆ ಇಂಟ್ರ್ಯೂ ಕೊಡಬೇಡ. ಅದೇನೋ ಹುಡುಗಿ ಸೋನಗೌಡ ಏನೋ ಕೊಟ್ಟತಿ, ಅದೇನೋ ಸಣ್ಣ ಹುಡುಗಿ, ಅದು ಪಾಪ ಅದಕ್ಕೆ ತಿಳುವಳಿಕಿಲ್ಲ. ಈ ಬಿಜಾಪುರದ ಚಿಂಪಾಂಜಿ ಅದನಲ್ಲಿ ಇವನು ಕರೆ ಕರೆ ಕರೋಗಿ ಹೆಗ್ಗಣಗ್ಯಾನ. ಈ ಪೈಲ್ಸ್ ಆಗಿ ಹುಳ ಕಡಿತಾವ ಅವನಿಗೆ. ಪೈಲ್ಸ್ ಆಗಿ ಆಪರೇಷನ್ ಆಗೈತ್ರೆ, ಆಪರೇಷನ್ ಫೇಲ್ ಆಗೈತಿ. ಆ ಹುಳ ಕೆಳಗೂ ಕಡಿತಾವು, ಮೇಲೆ ತಲೆಗೂ ಕಡಿತಾವು. ಸಿಕ್ಕರಿ ಬೈದಿರ್ತದೆ. ನನಗೆ ನಮ್ಮವ್ಗ ಒಂದು 2,000 ಸರಿ ಬೈದಾನ. ಆಮೇಲೆ ನಾನು ತಿರುಗಿ ಬೈದಾನೆ, ನಂಗೆ ಡೂಪ್ ಮಾಡ್ಯ ನನ್ನ ವಯಸ್ಸು ಡೂಪ್ ಮಾಡಿ ತಾನ ಹಾಕ್ಕೊಂಡು ತಾನ ಫೋನ್ ಮಾಡ್ಕೊಂಡು ಅದ್ರಾಗ ಕುಡುಕ್ಲಿಲ್ಲ ಯಾರು ಹೊಲಸು ಬೈತಾರೆ, ಹಂಗೆ ಬೈತಾರೆ, ಹಿಂಗೆ ಬೈತಾರೆ. ಅವನಿಗೆ ಬೈದಾನೆ ಭಾಳ ಅಂದ್ರೆ ಬೋಸಡಿಕೆ ಅಂತ ಬೈದಾನೆ. ಅವ್ನು ನನಗಿಂತ ಚಿಕ್ಕನು. ನಮ್ಮ ತಾಯಿ ಬೈಬೇಡ ಅನೇಕ ಸರಿ ಹೇಳಿದೆ. ನಮ್ಮ ಸುರ್ಣಿಗೆ ಪ್ರಶಾಂತ್ ವಕೀಲರು ಕರೆದು ಹೇಳಿದ್ರು, 307 ಕೇಸ್ ಹಾಕಿನಿ, ಮತ್ತೊಂದು ಕೇಸ್ ಹಾಕಿನಿ. ಈಗ ಮತ್ತೊಂದು ಯಾವುದೋ ನಟಿಗೆ ರೇಪಿ ಪ್ರಯತ್ನ ಮಾಡ್ಯಾನ, ಮನೆಗೆ ಹೋಗಿ ಗುಂಡಾಗಳು ಕರ್ಕೊಂಡು ಹೊಡಿಸಿದಾನ. ಅದಕ್ಕೆ ಸುಮ್ಮುಟ್ಟು ಅವನು ಮಾಡಿದ ವೈರಲ್ ವಿಡಿಯೋ ಇಟ್ಕೊಂಡು ನಾನೇ ಕೇಸ್ ಹಾಕಿದ್ದೀನಿ. ಇನ್ನೊಂದು ವಾರದೊಳಗೆ ಅರೆಸ್ಟ್ ಮಾಡಿಸ್ತಾನ ಅವನ್ನ. ಗಿಡ್ಡ ತಪ್ಸ್ಕೊಂಡು ಹುಡುಗನ ಬಿಜಾಪುರದಾಗಿಲ್ಲ, ಗುಂಡಾಗಿರಿ ಮಾಡಿ ಪೊಲೀಸರು ಹೊಡಿತಾರ ಅಂತೇಳಿ, ಪೊಲೀಸರು ಒದ್ದೊಳ ಹಾಕ್ತಾರಂತೇಳಿ ಊರು ಬಿಟ್ಟು ಹೋಗಿದ್ದಾನ. ಊರು ಬಿಟ್ಟು ಹೋಗಿ ಅಲ್ಲೇ ಜಗ್ಗನ್ನ ಇಂಟ್ರು ತಗೊಂಡ. ಅವ್ನು ಜಗ್ಗ ಕುಡುಕ್ಲಿ ಹಂಗಂತಾನೆ ಹಿಂಗಂತಾರ ಅಂದ್ರೆ ಅವ್ನು ತಲೆ ಕೆಡಿಸಿಲ್ಲ. ನನ್ನ ಸ್ಟೇಟಸ್ ಅಲ್ರಿ, ನನ್ನ ಲೆವೆಲ್ ಅಲ್ಲ ಅವ್ರ ಬಗ್ಗೆ ಮಾತಾಡೋದು ಅಂದ್ರೆ ನಾವು ದೊಡ್ಡ ಲೆವೆಲ್ನಾಗ ಅದಾವ, ಅವ್ನು ಸಣ್ಣ ಲೆವೆಲ್ನಾಗ ಅದಾನ. ಅವನು ಇನ್ನೂ 46 ವರ್ಷ 64 ವರ್ಷ ಕಣಕ್ ಕಾಣ್ತಾನ. ನಾವು ನೋಡಿ ಇನ್ನೂ ಸುಕ್ಕಿಲ್ಲ ಕೆಕ್ಕಿಲ್ಲ, ಮಕ ಹೆಂಗ್ ಹುಡುಗರಿದ್ದಂಗೆ ಅದಂಗೆ ನೋಡಿ. ಕಣ್ಣಾಗ ಒಂದು ಗೆರೆ ಒಂದರ ರಿಂಕಲ್ಸ್ ಅದಾವ ನೋಡ್ರಿ, ಹೆಂಗದಾವ ನಾವು ಹೆಂಗದಾವ ನೋಡ್ರಿ. ನನ್ನ ಏಜ್ ಎಷ್ಟು ಅಂದಾಜು ಎಸ್ಟಿಮೇಟ್ ಮಾಡಿ ನೀವೆಲ್ಲ ಹೇಳ್ರಿ. ಏನು ಮೇಕಪ್ ಇಲ್ಲ ಪಕ್ಕಪ್ ಇಲ್ಲ, ಏನೇನಿಲ್ಲ, ಮಕ್ಕಕ್ಕೆ ಏನೇನು ಹಚ್ಕೊಂಡಲ್ಲ. ನಾನು ಬೆಳಗ್ಗೆ ಎದ್ದಾನೆ, ರೈತರ ಮಗ, ನಾನು ಟವಲ್ ಕಟ್ಕೊಂಡಾನೆ. ಐ ಆಮ್ ಪ್ರೌಡ್ ಇಂಡಿಯನ್ ಆ್ಯಂಡ್ ದಿ ಸೋರ್ಸ್ ಆಫ್ ಇನ್ಕಮ್ ಈಸ್ ಫಾರ್ಮರ್ಸ್. ಮೊದಲು ಫಾರ್ಮರ್ ನಾನು. ಸಗಣಿ ಎತ್ತಿ, ಬೆರಣಿ ಎತ್ತಿ, ದನ ಮೇಯಿಸಿ, ಎಮ್ಮಿ ಕಾಸಿ, ಎಮ್ಮಿ ಮೇಯಿಸಿ, ಎಮ್ಮಿ ಮೈ ತೊಳೆದು, ಹಾಲು ಹಿಂಡಿ, ಮೊಸರು ಗಿಣ್ಣು ಎಲ್ಲ ತಿಂದು ರೈತರ ಗಟ್ಟಿ ರೈತರ. ಇಡೀ ತುಂಗಭದ್ರಾ ನದಿ ದಡದವು, ಎಷ್ಟು ಸರಿ ತಡದವು ಗೊತ್ತಿಲ್ಲ. ಅದನ್ನ ತುಂಗಭದ್ರಾ ನದಿಯನ್ನ ದಾಟಿದಾರ ನಾವು, ತುಂಬಿದ ನದಿಯನ್ನು ದಾಟಿದೇವಿ. ಅಂತರ ಬಗ್ಗೆ ಮಾತಾಡಲಿ ಜಗ. ಹೋಗಿ ಆ ರಚಿತಾರಾಮ್ ಹೆಣ್ಮಗಳ ಬಗ್ಗೆ ಮಾತಾಡಿಯಲ್ಲ. ಆ ಕರೆ ಚಿಂಪಾಂಜಿ ಹೋಗಿ ಒಂದು 8-10 ಮಂದಿ ರೊಕ್ಕ ಕೊಟ್ಟು ಕರ್ಕೊಂಡು ಹೋಗಿ ಅದು ಯಾವುದೋ ಒಂದು ನಟಿ ಮನೆ ನುಗ್ಗಿ ಹೊಡೆದು ಬಂದದಾನ. ಭೋಸಡಿಕೆ ನಾಚಿಕಾಗಲ್ಲೇ. ಲೇ ಬಿಜಾಪುರದ ಹಂದಿ ರಾಸ್ಕಲ್, ಏನು ಬೇಕದನ್ನ ಯೂಟ್ಯೂಬ್ನಾಗ ಬಿಡ್ತಿದೀಯಾ? ನಿನಗೆ ಇಷ್ಟು ರೋಗ ಅಲ್ಲಿ ಮಾಡ್ತಾರೆ. ನಿನಗೆ ನೀನು ಹುಷಾರಾಗಿರೋ ಓಡಾಡ. ನೀನು ತೆಗದ ಬಿಡ್ತಾರ ಅಲ್ಲಿ ಬಿಜಾಪುರ ಮಂದಿ. ಒಬ್ಬ ಹೆಣ್ಮಗಳ ಶಾಪ ಹಂಗಲ್ಲ. ನೀ ತಡವಿರಿದ ಯಾರನ್ನು ತಡವಿದಿ ನೀನು? ದ್ರೌಪದಿಯನ್ನ ತಡವಿದ ದುಶ್ಯಾಸನ ಏನಾದ? ದುಶ್ಯಾಸನನ ಕರುಳ ಬಗದ ಭೀಮ. ಹುಷಾರ್ ನೀನು, ಜೀವಕ್ಕೆ ಸಂಸ್ಕಾರ ಐತಿ, ಹುಷಾರಿರೋ ಬಿಜಾಪುರದ ನೀನು. ಲೇ ಕರೆ ಹಿಂದಿ ಸುಳೆ ಮಗನ, ಶಕ್ತಿ ಗಮಾರ, ಭೋಸಡಿಕೆ. ನೀನೇನು ನಮ್ಮ ಮೌಗೆ ಎಷ್ಟು ಸರಿ ಬೈದಿದಿ, ಅದರ ಒಂದು ಪೈಸಾ ನಾನು ನಿನಗೆ ಬೈದಿಲ್ಲ. ಆದರೆ ಅಲ್ಲಿ ಬಿಜಾಪುರದ ಹುಷಾರಿ, ನಿನ್ನ ಜೀವಕ್ಕೆ ಸಂಸ್ಕಾರ ಇದೆ, ಹುಷಾರಿ ನೀನು. ಇನ್ನು ವಯಸ್ಸು ಸಣ್ಣದೈತಿ ನಿಂದು, ಇನ್ನು 32-33 ವರ್ಷ. ಇನ್ನು ಬೆಳಿಬೇಕು ನೀನು. ಮರ್ಯಾದೆಯಿಂದ ಗೌರವದಿಂದ ದುಡ್ಕಂತ ತಿನ್ನು. ಲೀಗಲಿ ಇಬ್ಬರು ಹೆಂಡ್ರು ಅಂತಿದಿ, ಸುಮಾರು 15-20 ಮಂದಿ. ಆಮೇಲೆ ನಾಟಕದ ಪಾಠದ ಅವು ಇವು ಯಾವ್ಯಾವ ಇದು ಮಾಡಿದವು. ಎಲ್ಲವೂ ಜೊತೆಗೂ ಹೋಗಿ ಒಂಥರ ಇದು ನಾಟಕ ಮಾಡ್ತಿದ್ದಿ, ಡ್ರಾಮಾನ. ಯಾವ ಕಲಾವಿದಲ್ಲೇ ನೀನು ಮುಸುಡಿ ನೋಡಿದ್ರೆ ಬೆಳಗ್ಗೆ ನಂಬರ್ ಕಕ್ಕ ಬರೋದಲ್ಲ. ಸಣ್ಣ ಹುಡುಗರು ಕಕ್ಕ ಮಾಡ್ಕೊಂಡದಲ್ಲ ನೀನು ನೋಡಿ. ಮುಸುಡಿ ನೋಡಿದ್ರೆ ಕರೆ ಹೊಂದಿದ್ದಂಗದಾನ. ದೊಡ್ಡ ಕಲಾವಿದ ಅಂತವ್ರಿ, ಹುಲಿದ ಅಂತ ಯಾವೊಂದು ತಲೆ ಹೊಡೆದು ಹೋಗಿ ಒಂದು ಕಾರ್ ತಗಂದತಿ. ಬಕ್ಕಣದಾಗ 4 ರೂಪಾಯಿ ಇರೋದಿಲ್ಲ ಇದಕ್ಕೆ. ನಾಚಿಗೆಟ್ಟನು. ನಾನು ಮರ್ಡರ್ ಮಾಡಕ್ ಬರ್ತಾನೆ ಅಂತ ಬಂದದ್ದು ಮನ್ ರಣೆಮನ್ನರಿಗೆ. ಬಾರಲಿ, ರಾತ್ರಿ 1 ಗಂಟೆ ಕದ ತಕ್ಕಂದು ಒಬ್ಬನ ಕುಂತಿರ್ತಾನೆ. ನೀನು ನಿಮ್ಮ ಅಪ್ಪ ಹುಟ್ಟಿದ್ರೆ ಗಂಡು ಸಾದ್ರ ನನ್ನ ಮನೆಗೆ ಬರಬೇಕು. ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್, ಗೌರಿಶಂಕರ್ ನಗರ್, ರಾಣೆಮನ್ನೂರ್ ಅಡ್ರೆಸ್ ಹೇಳ್ತ ನೋಡ. ನಿಮ್ಮ ಅಪ್ಪ ಹುಟ್ಟಿದ್ರೆ ಪವಿತ್ರವಾದ ಗರ್ಭದಲ್ಲಿ ನೀನು ಜನಿಸಿದ್ರೆ ಅಲ್ಲೇ ಶಕ್ತಿ ಬೋಸಡಿಕೆ. ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾರಲಿ, ನನ್ನ ಮನೆಗೆ ಬಾ. ರಾತ್ರಿ ನೀನು ಬಾ. ನಿನಗೆ 94 IPC ಕೆಳಗೆ ಏನು ಹೇಳ್ತದ ಅದನ್ನು ಮಾಡ್ತಾನೆ. ಸೆಲ್ಫ್ ಡಿಫೆನ್ಸ್ ಏನು ಹೇಳ್ತದೆ ಅದನ್ನು ಮಾಡಿಬಿಡ್ತಾನೆ. ನಿನಗೆ ಬಾ ನನ್ನ ಮನೆಗೆ. ಗಂಡಸಾದ್ರೆ ಬಾ.
ಇಲ್ಲ ಲಂಚ್ಕೋರನ ನೀನು ತಲೆ ಹಿಡಕ, ಲಂಚ್ಕೋರ, ತಲೆ ಹಿಡಿಯೋನು, ಸಮಾಜ ಘಾತಕ, ಹೆಣ್ಮಕ್ಳು ಕಡಿದ್ದ ರೊಕ್ಕ ಹೊಡೆಯೋನು, ಹೆಣ್ಮಕ್ಳು ಮನೆ ನುಗ್ಗಿ ಹೋಗಿ ಹೊಡೆಯೋನು, ಹೆಣ್ಮಕ್ಳಿಗೆ ಹೋಗಿ ಎದಿ ಮೇಲೆ ಕೈ ಹಾಕಿ ವೇಲು ಜಗ್ಗಿದ ಬೋಸಡಿಕೆ ನೀನು. ನಿನಗೆ ಎಷ್ಟು ಮೆಟ್ಟು ತಗೊಂಡು ಹೊಡೆದ್ರೂ ನಿನಗೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ, ಶಕ್ತಿ. ಹೋಗಿ ಹೋಗಿ ಆ ಜಗ್ ಅದಕ್ಕೆ ಇಂಟ್ರು ಕೊಟ್ಟತಿ. ಆ ಜಗ್ಗ ಹೋಗಿ ಪಾಪ ಇವ್ರ ಬಗ್ಗೆ ಮಾತಾಡ್ತಾನೆ ರಚಿತಾರಾಮ್ಗೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಂಥ ಹೆಸರಿದೆ. ಗೌರವಸ್ಥ ಮಹಿಳೆ, ಒಳ್ಳೆ ಕುಟುಂಬದಿಂದ ಬಂದವಳು, ಸುಸಂಸ್ಕೃತಳು. ಆಕೆ ಬಗ್ಗೆ ಏನು ಟ್ರೋಲ್ ಮಾಡಿದ್ರು ಆಕೆ ಕಾಲಿಗೆ ಕೆರೆಗಿನ ಧೂಳಕ್ಕೂ ಕಿಮ್ಮತ್ತಿಲ್ಲ. ನೀನು ಯಾರಲ್ಲೇ ಮಾತಾಡಕ್ ಜಗ್ಗ? ರಚಿತಾರಾಮ್ ಬಗ್ಗೆ ಮಾತಾಡಕ್ ನಿನಗೆ ಯೋಗ್ಯತೆ ಐತಾ? ಆ ಎಮ್ಮ ಬಿಟ್ಟ ಹಳೆ ಕೆರೆಗಳದವಲ್ಲ, ಆ ಕೆರೆಗಳಿಗೆ ಹತ್ತಿದ ಧೂಳಿನ ಕಿಮ್ಮತ್ತು ನೀನಿಲ್ಲ ಜಗ್ಗ. ಯು ಶುಡ್ ನಾಟ್ ಟಾಕ್ ಅಬೌಟ್ ದಿ ರಚಿತಾರಾಮ್. ಶಿ ಈಸ್ ಗ್ರೇಟ್ ಕನ್ನಡ ಆರ್ಟಿಸ್ಟ್ and very simplicity and very glamour, and she is role model to the woman class, the Indians. ರಚಿತಾರಾಮು ನಮ್ಮ ಕನ್ನಡಿಗರಿಗೆ ಒಬ್ಬ ರೋಲ್ ಮಾಡಲ್. ಮಾತಾಡ ಯೋಗ್ಯತೆ ನಿನಗೈತನಿಲ್ಲ ಜಗ್ಗ. ಯು ಶುಡ್ ನಾಟ್ ಟಾಕ್, ಬಿ ಕೇರ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ನಾಗರಾಜ್ ಕುಡಪ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ and an artist from Radhavenur. Jai Hind.